ನಮಸ್ಕಾರ ಎಲ್ಲರಿಗೂ. ನಾವೊಂದು ರಿಸರ್ಚ್ ಮಾಡತ್ನು ಏನಪ್ಪಾ ಅಂದ್ರೆ ಸ್ಲಮ್ ಏರಿಯಾ ಬಗ್ಗೆ ಮಾಡತ್ನು. ನಾ ಇವತ್ತು ಇರೋದೆಲ್ಲಪ್ಪ ಅಂದ್ರೆ ಬೆಳಗಾವಿಯ ಕಲಬುರಗಿ ಅಲ್ಲಿರುವಂತ ಒಂದು ಸ್ಲಮ್ ಏರಿಯಾದಾಗದನು. ಬರೀ ಅವ್ರ ಜೀವನ ಯಾವ ರೀತಿ ಐತಿ, ಅವ್ರಿಗೆ ಸರ್ಕಾರದಿಂದ ದೊರೆಯುವಂತ ಸೌಲಭ್ಯಗಳು ದೊರಕಲತ್ತವೇನ, ಅವ್ರಿಗೆ ವೋಟಿಂಗ್ ಪವರ್ ಐತನ, ಅವ್ರಿಗೆ ಧನಧನ ಯೋಜನೆ ಆಗಿರ್ಬೋದು, ಸ್ತ್ರೀ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ರೀತಿಯಾದಂತ ಯೋಜನೆಗಳು ಅವ್ರಿಗೆ ಮುಟ್ಲತ್ತವೇನ. ಮತ್ತ ಇನ್ನೊಂದೇನಪ್ಪಾ ಅಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಐತನ, ಅವರು ಯಾವ ಎಷ್ಟು ವರ್ಷದಿಂದ ಇಲ್ಲಿ ಬದುಕಲತ್ತಾರು, ಅವ್ರಿಗೆ ನಿರ್ದಿಷ್ಟವಾದ ಸೌಲಭ್ಯಗಳನ್ನ ಸರ್ಕಾರ ಕಲ್ಪಿಸಿಕೊಟ್ಟೈತನ, ಇದೆಲ್ಲವನ್ನ ಅವರೊಂದಿಗೆ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ. ಬರ್ರಿ ನೋಡ್ಕೊಂಡು ಬರೋಣ. ಒಬ್ಬನು ಬೇರೆಗೌಡ ಇದ್ದ, ಬೇರೆಗೌಡ ಕೂಡ ನಾವು ಮಾತಾಡಿದ್ರೇನೆ ಅವ್ರು ನೋಡಿ ಏನಂತಾದ್ರು, ಈ ಜಾಗ ನೀವೆಲ್ಲರೂ ಕಿತ್ರಿ ಕರ್ನ ನಾವ್ ಇಲ್ಲಿ ಗಾರ್ಡನ್ ಮಾಡ್ತೇವಿ ಅಂತ ನಮ್ ಜೋಪಡಿಗಳೆಲ್ಲ ವ್ಯವಸಾಯ ನೋಡ್ರಿ ಹಿಂಗೆಲ್ಲ ಆಗ್ತಾ ಇದೆ. ಕಿತ್ ಕೊಡ್ಲತ್ತಾರ. ಈ ಜೋಪಡಿಗಳೆಲ್ಲ ಮನಿಗಿನಿ ಏನೋ ಮಾಡಿ ಕೊಟ್ಟಿಲ್ಲ. ಬಟ್ ನಿಮ್ದು ಈಗ ಆಧಾರ್ ಕಾರ್ಡ್ ಅದು ಎಲ್ಲ ಇಲ್ಲಿದೆ, ಎಲ್ಲ ಇಲ್ಲಿದ್ವ ಅದಾವ. ನಿಮಗೆ ಸ್ವಂತ ಹೊಲ ಎಲ್ಲ ಮನಿ ಏನಿಲ್ಲ ಏನಿಲ್ಲ. ನಾ ರಾಜಕಾರಣಿಗಳ ಇವಾಗ ಇಲೆಕ್ಷನ್ ಟೈಮ್ದಾಗದು ಬರ್ತಾರು, ಭೇಟಿ ಕೊಡ್ತಾರು, ಕಾಗಪತ್ರನು ಅದಾವ ಅನ್ನೋ ಒಂದು ಉದ್ದೇಶಕ್ಕಾಗಿ ಜನರನ್ನ ಭೇಟಿ ಕೊಟ್ಟು ವೋಟ್ ಹಾಕ್ರಿ ಅಂತೇಳಿ ಹೋಗ್ತಾರೆ. ಕರೆ ಇನ್ಯಾರು ಅವ್ರ ಕಡೆ ಏನು ಇಲೆಕ್ಷನ್ ಮುಗಿದಿದ್ಲ ಅವಾಗ ಯಾರು ತಿರುಗೇ ನೋಡ್ಬಾರ ಅವ್ರ ಕಡೆ. ಇನ್ನೇನಪ್ಪ ಇಲ್ಲಿ ನೋಡ್ರಿ, ಅಲ್ಲಿ ಕಾಣೋದೈತ್ಲ ಅಂತ ತೋರ್ಸಿ. ಒಂದಿಷ್ಟು ಜನಕ್ಕೆ ಏನಪ್ಪಾ ಅಂದ್ರ ಅಲ್ಲಿ ಒಳ್ಳೆ ಒಂದು ಮನಿಯನ್ನ ಮಾಡಿ ಕೊಟ್ಟಾರ ಸ್ಲಮ್ ಏರಿಯಾದ ಜನರಿಗೆ. ಆದ್ರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಸುಮಾರು 20ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಯಾವುದೇ ರೀತಿಯಾದಂಥ ಮನಿಗಳ ವ್ಯವಸ್ಥೆ ಆಗಲಿ ಅಥವಾ ರೂಮ್ ವ್ಯವಸ್ಥೆ ಆಗಲಿ ಮಾಡಿಕೊಟ್ಟಿಲ್ಲ. ಇವ್ರಿಗೆ ಕುಡಿಯಾಕ ನೀರು ಸರಿಯಂಗಿಲ್ಲ, ತಿನ್ನಾಕ ಆಹಾರ ಚೆನ್ನಾಗಿ ಸಿಗ್ತಾ ಇಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಇವ್ರದ್ದು ದಿನದ ಕೂಲಿ ಆಗೈತಿ ಇವ್ರದ್ದು. ಒಂದು ದಿನ ಏನಪ್ಪಾ ಅಂದ್ರೆ ಬಾಂಡೆ ಅದು ಮಾರ್ಲಕ್ಕೆ ಹೋಗ್ತಾರೆ, ಒಂದು ದಿನಕ್ಕೆ 150 200 ಬಂದ್ರೆ ಬಂತು ಅವತ್ತಿನ ಹೊಟ್ಟೆ ಅವ್ರು ತುಂಬತೈತಿ, ಬರ್ಲಿಲ್ಲ ಅಂದ್ರೆ ಅವತ್ತಿನ ಹೊಟ್ಟೆ ತುಂಬೋದಿಲ್ಲ. ಈ ರೀತಿಯಾಗಿ ಜೀವನ ಮಾಡ್ಲತ್ತಾರ. ಸರ್ಕಾರ ಎಷ್ಟು ವರ್ಷ ಆಯ್ತು ಬದುಕಲತ್ತೀರಿ ಇಲ್ಲಿ? 25 ವರ್ಷ. 25 ಹುಡುಗರಿಗೆಲ್ಲ ಶಿಕ್ಷಣ ಎಲ್ಲಾರು ಕೆಲವೊಂದು ಕೆಲಸ ಕತ್ತರು, ಕೆಲವೊಂದು ಕೆಲಸ. ಮತ್ತೆ ನೀವು ದಿನನಿತ್ಯಗೆ ಏನ್ ಮಾಡ್ಸಿರಿ? ನಾವು ವ್ಯಾಪಾರ ಉದ್ಯೋಗ ವ್ಯಾಪಾರ ಮಾಡ್ತಾರ. ಕೆಲವು ಮಂದಿ ಚಾಪಿ ಮಾರಕ್ ಹೋಗ್ತಾರ, ಟೇಷರ್ ಸಾಮಾನ್ ಮಾಡ್ತಾರ ಅಂತ ಎಲ್ಲ ಒಟ್ಟಿ ಜೀವನ ಯಾವ ವ್ಯಾಪಾರ ಮಾಡ್ತಾರ. ಈ ಗೋರ್ಮೆಂಟ್ ನೌಕರಸ್ಥರ ಗೌರ್ಮೆಂಟ್ ನೌಕರು ಯಾರು ಇಲ್ಲ ಕಡೆ, ಯಾರಿಲ್ಲ. ನಮ್ಮ ಸರಿ ಇಲ್ಲಪ್ಪ. ಎಲ್ಲ ಒಗ್ಗೂಡಿ ನೋಡು, ನೀರ್ ಬೀಳ್ತಾವ ಮ್ಯಾಗ್ಲಿಂದ. ಬೀಳ್ತೈತಿ. ಮತ್ತ ಮೆಟ್ಲೆಲ್ಲ ಸರಿ ಇಲ್ಲ. ಮತ್ತ ಇದೆಲ್ಲ ಕಿಟಕಿಗಳು ಎಲ್ಲ ಕಿಡಿಕ್ ಹೊಡೆದ್ ಬಿಟ್ಟಾವೆಲ್ಲ. ನೀವೆಲ್ಲ ಓಟ್ ಹಾಕ್ತಿರಿಲ್ಲ? ಓಟ್ ಹಾಕ್ಸಿದ್ವಿ. ಓಟ್ ಹಾಕೋ ಟೈಮ್ದಾಗ ರಾಜಕಾರಣಿ ಅಂತ ಬಂದಿರ್ತಾರೆ, ಮಾಡ್ತೀವಿ ಅಂತಾರ. ಆ ಬೇಟಾಕ ಮಾಡ್ತೀವಿ ಅಂತಾರ, ಮತ್ತೆ ಬರೋದಿಲ್ಲ. ಅವ್ರ ಅಂತಾರ ಹಾಕುವಾಗ ಕೇಳ್ತಾರ ಅವ್ರು, ಓಟ್ ಹಾಕು ನಾವ್ ಮಾಡ್ಕೊಡ್ತೀವಿ ಅಂತಾರ. ಅಂದ ಓಟ್ ಹಾಕಿದ್ಮೇಲೆ ಅವ್ರು ಯಾರೇನು ಬರಂಗಿಲ್ಲ, ಯಾರೇನು ಸಿಗಂಗಿಲ್ಲ. ಯಾರು ಸಿಗೋದಿಲ್ಲ. ನೀರಿಲ್ಲ ಅಂದ್ರು ನೀರಿಲ್ಲ, ಏನಿಲ್ಲ ಅಂದ್ರೆ ಏನಿಲ್ಲ. ಏನಿಲ್ಲ ಅಂದ್ರು ಕೂಡ ಹಂಗ ಯಾರೇನು ಅನ್ನಂಗಿಲ್ಲ. ಹಂಗ ಹಿಂಗ ಮಾಡ್ಕೊಂಡ್ ಜೀವನ ಮಾಡಕತ್ತೀವಿ. ವಾರಗೊಂದ್ಸಲ ನೀರು ಬರ್ತೈತಿ. घर पे नल नहीं है और खिड़की में कांच भी नहीं है बराबर, पानी नहीं, कुछ नहीं। पानी है थोड़ा, उतना नहीं, और नल भी नहीं है, कुछ भी नहीं उतना।
ಆಯ್ತು ಒಂದಿಲ್ಲ. ಏನಾಯ್ತು ಒಂದ್ ಸ್ವಲ್ಪ ಇತ್ತು, ಒಂದ್ ಕಡೆ ಏನಿಲ್ಲ, ಎಲ್ಲ ಒಡೆದೊಡ್ದಾಗಿರ್ತವೆ ಈಗ ಎಲ್ಲ ಕಲ್ಲುಗಳಗ ಎಲ್ಲ ಎಲ್ಲ ಇದು ಯಾವ ಮಾಡೋರು ಯಾರಿಲ್ಲ. ಯಾರು ರಾಜಕಾರಣ ಯಾರು ಬರೋದಿಲ್ಲ, ಯಾರು ಪಬ್ಲಿಸಿಟಿ ಮಾಡೋದಿಲ್ಲ, ನೀವು ಈ ಥರ ಮಾಡ್ರಿ ಅಂತ ಯಾರು ಹೇಳೋದಿಲ್ಲ. ಇಲ್ಲ ನಾವು ಖುದ್ದಾಗಿ ಯಾರು 4 ಮಂದಿ ಹೇಳಿ ನಾವು ಕೇಳೋದು, ನಾವು ಅನುಕೂಲ ನಾವು ಮಾಡಬೇಕು. ಇಲ್ಲಿ ಯಾರು ಕಾರ್ಪೊರೇಟರ್ ನಮ್ಮ ನೆಟ್ಟಿಗೆ ಬಂದು ಹೇಳೋದಿಲ್ಲ, ಯಾರು ಮಂತ್ರಿಗಳು ಬಂದು ಹೋಗಂಗಿಲ್ಲ. ಇಲ್ಲಿ ಯಾರು ನಾವಾಗಿ ನೋಡೋ ಸರ್ ಇಲ್ಲ ಸ್ವಚ್ಛ ಮಾಡ್ರಿ, ಗಟ್ರ ಪ್ರೈಸ್ ಮಾಡ್ರಿ ಅಂದ್ರೆ ಹ್ಞೂ ಅಂತಾರು ಹೋಗ್ತಾವ್ರಷ್ಟೇ. ಏನಪ್ಪ ಅಂದ್ರೆ ಇಲ್ಲಿ ಸ್ವಚ್ಛ ಮಾಡಕ್ಕೆ ಬರ್ತಾರಂತ ಜನ, ಅಂದ್ರೆ ಪುರಸಭೆದವ್ರು ಬರ್ತಾರಂತ. ಕಸ ತೆಗೆದ ಇಲ್ಲಿ ನೋಡ್ರಿ, ಇಲ್ಲಿ ತೆಗೆದ ಇಲ್ಲೇ ಹೋಗಿದ್ ಬಿಡ್ತಾರಂತ ಮ್ಯಾಲ. ಇದು ಕಸ ತೆಗ್ದಂಗೂ ಆಗ್ಬಾರ್ದು, ಕೆಲಸ ಮಾಡಿದಂಗೂ ಆಗಬೇಕು. ಇಲ್ಲಿ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬರ್ರಿ ನೋಡ್ರಿ. ಏನಿಲ್ಲಪ್ಪ, ದಿನ ಯಾವಾಗ ವಾರಕ್ಕೊಂದ್ಸಲ ಬಂದು ಗಟ್ರಿಂದ ಕಸ ತೆಗೆದು ಒಂದಿಟ್ಟು ಆಸನ ಮಾಡಿದ್ರೆ ಮಕ್ಕಳ ಮರಿ ಎಲ್ಲರೂ ಚಲೋ ಇರ್ತಾರೆ. ಮತ್ತು ಈ ಥರ ಹಿಂಗೆ ಮಾಡ್ಕೋತ ಹೋದ್ರೆ ಮಕ್ಕಳಿಗೆ ದವಾಖಾನೆ ರೊಕ್ಕ ಹಾಕಿ ನಮ್ಗೆ ಸಾಕಾಗತ್ತೈತಿ. ಎಷ್ಟು ರೊಕ್ಕ ಹಾಕೋದ್ರೆ ನಾವು ಹೇಳಿ, ಒಂದೊಂದ್ಸಲ ದವಾಖಾನೆ ಆದ್ರೆ 30,000 40,000 ರೂಪಾಯಿ ದವಾಖಾನೆ ಹಾಕಾಕತ್ತೀವಿ ನಾವು ಇಲ್ಲಿ. ಮತ್ತು ಈ ಥರ ಹೇಳಕ್ಕೆ ಹೋಗೋಣ ತೆಗಿತೇವೋ ಮಾತಾಡ್ತಾರೆ. ಮತ್ತೇನು ಮಾತಾಡ್ಬೇಕ್ರಿ ಅವ್ರ ಎಂಬಲ್ಲಿ ನಾವು. ಸುಮಾರು 300ಕ್ಕೂ ಹೆಚ್ಚು ಫ್ಯಾಮಿಲಿಗಳು ಇಲ್ಲಿ ತಮ್ಮ ಜೀವನವನ್ನು ನಡೆಸ್ಯಾವ. ನೋಡಿದ್ರಲ್ಲ, ಸರ್ಕಾರ ಕಟ್ಟಡ ವ್ಯವಸ್ಥೆಯನ್ನು ಕೊಟ್ಟೈತೆ, ಆದರೆ ಜನರಿಗೆ ಬದುಕಲಿಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯನ ಕೊಟ್ಟಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಹೆಲ್ತ್ ಸರಿಯಂಗಿಲ್ಲ, ಜನರಿಗೆ ಯೋಗ್ಯವಾದ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಅದು ಸರ್ಕಾರ ಯಾವ ರೀತಿ ನೋಡ್ತೈತಿ? ಕಟ್ಟಡಗಳು ಕಟ್ಟ್ಯಾರ ಅಷ್ಟೇ, ಯಾವ ಗಡಿ ಒಡೆದು ಹೋದ ಗೋಡಿ ಮೆಟ್ಟಲುಗಳು ಒಡೆದಾವ. ಈ ಯಾವ ಟೈಮ್ದಾಗ ಈ ಕಟ್ಟಡ ಬೀಳ್ತೈತಿ ಅಂತೇಳಿ ಹೇಳಕ್ಕೂ ಆಗಂಗಿಲ್ಲ. ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಎಲೆಕ್ಷನ್ ಟೈಮ್ದಾಗ ಬಂದ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ, ಆದರೆ ಯಾವುದೇ ರೀತಿಯಾದಂಥ ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಇಷ್ಟ ಈಗಿನ ಸ್ಲಮ್ ಜನರ ದುಸ್ಥಿತಿ ಯಾವ ರೀತಿಯಾಗಿ ನಡೆದೈತೆ ಅಂದ್ರೆ ಇದು ನೀವು ಕಣ್ಣಾರೆ ನೋಡ್ಬೋದು. ಈಗ ದಿನದ ವ್ಯಾಪಾರ ದಿನಗೂಲಿ ಮತ್ತೆ ಇದು ಗೃಹಲಕ್ಷ್ಮಿ ಅದು ಬರಲ್ಲ, ಬರಂಗಿಲ್ಲ. ನಮ್ಮ ರೇಷನ್ ಕಾರ್ಡ್ ನಮಗ್ ಮಳೆಗಾಲನಾಗ ಅಂದ್ರೆ ಸರ ಈಗ ಎಲ್ಲ ನೀರೆಲ್ಲ ಮನೆಗೆ ಬರ್ತಾವ. ಇದು ಮನೆ ನೋಡ್ಕೊಂಡು ಇರೋದಂದ್ರೆ ಹುಡುಗರು ನೋಡ್ಕೊಂಡು ಮನೆಗೆ ಅಂದ್ರೆ ಅವ್ರಿಗೆ ಅವತ್ ದಿನ ಊಟ ಇಲ್ಲ ಹೋಗ್ಬೇಕು. ಮಳೆಗಂದ್ರೆ ಹೋಗಿ ಜ್ವರ ಏನಾರ ನೆಗಡಿ ಆಗತೈತಿ, ದವಾಖಾನೆಗೆ ತೋರ್ಸಂತೂ ರೊಕ್ಕನೂ ಇರಂಗಿಲ್ಲ. ಒಟ್ನಲ್ಲಿ ಅವ್ರಿಗೆ ಹುಡುಗರು ಹೆಂಗಾರ ಮಾಡ್ಕೊಂಡು ದೇವ್ರ ಮೇಲೆ ಭಾರ ಹಾಕೊಂಡಿರ್ತಿ ಅಂದ್ರೆ ಅವತ್ ದಿನ ಊಟನೂ ಇರಂಗಿಲ್ಲ ಅವ್ರಿಗೆ. ಅಷ್ಟು ಬಹಳ ಕಠಿಣ ಪರಿಸ್ಥಿತಿ ಇಲ್ಲಿ ಇರೋ ಮಂದಿ ನಮಗೆಲ್ಲ ಜನ. ಇಲ್ಲ ಕಡಿತೀವಿ, ಅಲ್ಲಿ ಕಿತ್ತಾಕಿದ ಕೂಡಲೇ ಎಲ್ಲಿ ಶರಣನಗರ ಕಡೆ ಬಂದ್ವಿ, ಅಲ್ಲಿ ಹೈವೇ ಬಾಜಿಗೆ ಅಲ್ಲಿ ಕಿತ್ತಾಕಿದ ಕೂಡಲೇ ಹೊಟ್ಟಮೂರಿ ಕಡೆ ಹೋದ್ವಿ, ಅಲ್ಲಿಂದ ಕಿತ್ತಾಕಿದ ಕೂಡಲೇ ಲಾಸ್ಟ್ ಇಲ್ಲಿ ಬಂದ್ವಿ. ಈಗ ಇಲ್ಲಿಂದ ಕಿತ್ತರೆ ಅಲ್ಲಿ ಹೋಗಿದ್ವಿ, ಮತ್ತೆ ಇಲ್ಲಿಂದ ಕಿತ್ತರೆ ಮತ್ತೆ ಎಲ್ಲಿ ಹೋಗೋದು ಇನ್ನೂ ಗೊತ್ತಿಲ್ಲ ನಮ್ಗೆ. ಹಿಂಗ ನಮ್ಮ ಜೀವನ ಹಿಂಗ ಹೋಗ್ತಾ ಇರುತ್ತೆ. ಅದಕ್ಕೆ ನಮಗೆ ಏನು ಬೇಡ, ನಮ್ಮ ಮಕ್ಕಳಿಗೆ ಅಷ್ಟು ಸಾಕು. ನಾವು ಇವತ್ತು ಮಣ್ಣಾಗ ನಾಳೆ ಅಷ್ಟೇ, ಅದಕ್ಕಿಂತ ಮುಂಚೆ ನಮ್ಗೇನು ಬೇಡ. ನಮ್ಮ ಮಕ್ಕಳು ಚೆನ್ನಾಗಿರೋ ಸಾಕು ನಮ್ಗಷ್ಟೇ. ನಮ್ಮ ತಿನ್ನೋಕ್ಕೂ ಕೂಳಿದ್ರೆ ಪರವಾಗಿಲ್ಲ. ಇಂಥದ್ದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೇವಲ್ಲ, ಕೈ ಬಿದ್ದು ಬೇಡ್ಕೊಂತೇವೆ. ಕಾರಣ ನಮ್ಗೆ ಸ್ವಲ್ಪ ನಿಮ್ಗೆ ದಯಮಯ ಇದ್ರೆ ನಮ್ಗೆ ಸ್ವಲ್ಪ ನೋಡ್ರಪ್ಪ, ನೀವು ಬರ್ತೈತಿ. ಮನೆ ನೋಡಿದ್ರೆ ಮನೆ ಇದು ಮುರಿದು ಬಂದಿತ್ತು ಮನೆ ಮೇಲೆ. ಅದ್ರೊಳಗೆ ಹುಡುಗರು ಇದ್ರು. ಅಕಸ್ಮಾತ್ ಅವತ್ತು ಒಂದು ಕ್ಷಣ ಇದ್ದಿದ್ದಿಲ್ಲ ಅಲ್ಲಿ. ಇದ್ದಿದ್ರೆ ಆ ಹುಡುಗರು ಯಾರೋ ಸಾಯ್ತಿದ್ರಲ್ಲಿ. ನೋಡಿದ್ರಲ್ಲ ಸ್ಲಮ್ ಜನರ ಜೀವನ ಯಾವ ರೀತಿ ಇದೆ ಅಂತ. ಸುಮಾರು 25 ವರ್ಷಗಳಿಂದ ಹಲವು ಭಾಷಿಗರು ಹಲವು ಭಾವನೆಗಳೊಂದಿಗೆ ಬದುಕ್ತಿದ್ದಾರೆ. ಎಷ್ಟೋ ಜನರಿಗೆ ಬದುಕಲಿಕ್ಕೆ ಸರಿಯಾದ ಮನೆ ಇಲ್ಲ. ಇನ್ನೆಷ್ಟೋ ಜನರಿಗೆ ಮನೆ ಇದ್ದರೂ ಕೂಡ ಆ ಕಟ್ಟಡಗಳು ಯಾವಾಗ ಬೀಳುತ್ತೋ ಅನ್ನೋದೇ ಗೊತ್ತಿಲ್ಲ. ದಿನದ ಕೂಲಿ, ದಿನದ ಊಟ, ಇಲ್ಲಿಯ ಆಧಾರ್ ಕಾರ್ಡ್, ಇಲ್ಲಿಯ ವೋಟಿಂಗ್ ಕಾರ್ಡ್, ಇಲ್ಲಿಯ ರೇಷನ್ ಕಾರ್ಡ್ ಹೊಂದಿದ್ರೂ ಸಹ ಅವು ಯಾವುವೂ ಸಹ ಉಪಯೋಗಕ್ಕೆ ಬರ್ತಾನೇ ಇಲ್ಲ. ರಾಜಕಾರಣಿಗಳ ಆಶ್ವಾಸನೆಯ ರವಿಕೆ, ನಿರುದ್ಯೋಗ, ಅನಕ್ಷರತೆ, ಅನಾರೋಗ್ಯ, ಬಡತನ
ಹೀಗೆ ಹಲವಾರು ಕಷ್ಟಗಳನ್ನು ಎದುರಿಸಿ ಜೀವನವೇ ಬೇಡವೆನಿಸಿದರೂ ತಮ್ಮ ಮಕ್ಕಳ ಭವಿಷ್ಯಕ್ಕಾದರೂ ಸಹ ಶ್ರಮಿಸಿ ಸೋತಿರುವ ಇಂತಹ ಅದೆಷ್ಟೋ ಸ್ಲಮ್ ಜನರ ಜೀವನವನ್ನು ಸುಧಾರಿಸಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ.